ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀರ್ವರಲಕ್ಷ್ಮೀಶ್ಚ ಪ್ರಸನ್ನಾ ಭವ ಸರ್ವದಾ. ಶ್ರೀ ಮಹಾಲಕ್ಷ್ಮೀ ನಮಃ. ಆತ್ಮೀಯರೇ, ಇಂದು 31ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿ, ಶುಕ್ರವಾರ. ಇವತ್ತಿನ ಪಂಚಾಂಗ ಹೇಗಿದೆ, ಗ್ರಹಗಳ ಸ್ಥಿತಿಗತಿಗಳೇನು, ರಾಶಿಫಲ ಯಾವ ರೀತಿಯಲ್ಲಿದೆ ಹೇಳುವಂತಹದ್ದನ್ನು ವೀಕ್ಷಣೆ ಮಾಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ತಿಥಿಯಾಗಿರತಕ್ಕಂತಹದ್ದು. ವಾರ ಶುಕ್ರವಾರ. ಈ ದಿವಸ ನಕ್ಷತ್ರ ಧನಿಷ್ಠ ನಕ್ಷತ್ರ ಇರತಕ್ಕಂತಹದ್ದು. ಈ ದಿವಸದ ಯೋಗ ಸೌಭಾಗ್ಯ ನಾಮ ಯೋಗ ಇದೆ, ತೈತಲಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆಯಲ್ಲಿ ಆಷಾಢ ಮಾಸದ ಆಡಿ ಶುಕ್ರವಾರ ಅರ್ಥಾತ್ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳುವಂತಹ ದಿವಸ. ಲಕ್ಷ್ಮೀ ಪೂಜೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಳ್ಳಿ. 12 ರಾಶಿಯವರು. ಇವತ್ತಿನ ದಿವಸದ ಖಗೋಳದ ಗ್ರಹ ಸ್ಥಿತಿಯನ್ನು ನಾವು ನೋಡುವಾಗ ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ಎಂದಿನಂತೆ ಕುಜ, ಮಿಥುನ ರಾಶಿಯಲ್ಲಿ ಬುಧನಿದ್ದಾನೆ, ಕರ್ಕಾಟಕ ರಾಶಿಯಲ್ಲಿ ಗುರು ಮತ್ತು ರವಿಯರ ಯುತಿ, ಸಿಂಹ ರಾಶಿಯಲ್ಲಿ ಶುಕ್ರಕೇತು ಮತ್ತು ಮಾಂದಿಯರ ಯುತಿ. ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ ಈ ಎಲ್ಲ ರಾಶಿಗಳು ಶೂನ್ಯ ರಾಶಿಯಾಗಿದೆ. ಕುಂಭರಾಶಿಯಲ್ಲಿ ರಾಹುವಿನ ಜೊತೆಯಲ್ಲಿ ಚಂದ್ರ ಇದ್ದಾನೆ ಧನಿಷ್ಠ ನಕ್ಷತ್ರದಲ್ಲಿ. ಮೀನರಾಶಿಯಲ್ಲಿ ಶನಿ ಮಹಾತ್ಮ ಇರುವಂತಹದ್ದು ಇವತ್ತಿನ ಖಗೋಳದ ಗ್ರಹ ಸ್ಥಿತಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿ? ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಸುಖಾಧಿಪತಿಯಾಗಿರತಕ್ಕಂತಹ ಚಂದ್ರ ಬಾಧೆಗೆ ಬಂದು ಬಿಟ್ಟಿದ್ದಾನೆ. ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗ್ತದೆ. ಮನಸ್ಸಿಗೆ ಚಿಂತೆ ಆವರಿಸಿಕೊಳ್ಳುತ್ತದೆ. ಬಾಧೆಯಲ್ಲಿ ಚಂದ್ರರಾಹು ಇದ್ದದರಿಂದ ನಾಗ ಸಂಬಂಧವಾದಂತಹ ದೋಷ, ನಾಗಿಣಿಯರ ಕಾಟ, ಜೊತೆಯಲ್ಲಿ ಬಾಧೆಯಲ್ಲೇ ಚಂದ್ರ ಇದ್ದದರಿಂದ ತ್ರಿದೋಷಜನ್ಯವಾದಂತಹ ರೋಗ ಬಾಧೆ, ಕಫವಾತ ಪಿತ್ತಾಮಯಂ. ದೋಷ ನಿವಾರಣೆಗೆ ನೀವು ಬುಧನ ಆರಾಧನೆ, ಗರಿಕೆಯ ಕಷಾಯ ಸೇವನೆ, ಸುಬ್ರಹ್ಮಣ್ಯೇಶ್ವರನ ಆರಾಧನೆ, ಪೂರ್ವ ದಿಕ್ಕಿನಲ್ಲಿ ವ್ಯವಹಾರ, 9ರ ಸಂಖ್ಯೆ ಇದೆಲ್ಲ ಬಳಸಿಕೊಂಡಾಗ ನಿಮಗೆ ಕ್ಷೇಮವಾಗ್ತದೆ, ಶುಭವಾಗುತ್ತೆ ಮೇಷರಾಶಿಯವರಿಗೆ. ಈಗ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜ ಇದ್ದಾನೆ. ನಿಮ್ಮ ರಾಶಿಯಾಧಿಪತಿ ಸುಖಸ್ಥಾನದಲ್ಲಿ ಕುಜನ ದೃಷ್ಟಿ. ಹೀಗಿರುವಾಗ ಹೇಗೆ ಸುಖದಿಂದ ಇರಲಿಕ್ಕೆ ಸಾಧ್ಯ ಹೇಳಿ? ಪಾಪಗ್ರಹವಾದಂತಹ ಕುಜನ ದೃಷ್ಟಿ ಇದೆ, ಕಷ್ಟವನ್ನು ಕೊಡುವಂತಹ ಕುಜನ ದೃಷ್ಟಿ ಇದೆ ನಿಮ್ಮ ರಾಶಿಯಾಧಿಪತಿಗೆ. ಹೀಗಾಗಿ ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ. ಊಟೋಪಚಾರವನ್ನು ಮಾಡಿದರೂ ಸಹಿತವಾಗಿ ದೇಹದ ಸ್ಥಿತಿಯಲ್ಲಿ ಸರಿಸಮ ಇರುವುದಿಲ್ಲ. ಜೊತೆಯಲ್ಲಿ ದೇಹಕ್ಕೆ ಜಡ ಆವರಿಸಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇವತ್ತಿನ ದಿವಸ ನೀವು ವಿಶೇಷವಾಗಿ ಅನ್ನಪೂರ್ಣೇಶ್ವರಿಯ ಉಪಾಸನೆಯನ್ನು ಮಾಡಿಕೊಳ್ಬೇಕು. ಶುಕ್ರವಾರ ದೇವಿಗೆ ಒಳ್ಳೆಯದು. ಜೊತೆಯಲ್ಲಿ 6ರ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ನಿಮ್ಮ ರಾಶಿಯ ಅಧಿಪತಿ ಶುಕ್ರನ ಸಂಖ್ಯೆ 6. ಇವತ್ತು ಶುಕ್ರವಾರ, ಅದರಿಂದ 6ಅನ್ನು ಉಪಯೋಗಿಸ್ಕೊಳ್ಳಿ. ಜೊತೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. ವೃಷಭ ರಾಶಿಯವರಿಗೆ ಅನ್ನಪೂರ್ಣೇಶ್ವರಿಯ ಸೇವೆ ನಿಮಗೆ ಅನುಕೂಲವನ್ನು ತರುವಂತಹದ್ದು. ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಬುಧನಿದ್ದಾನೆ, ಸುಖಾಧಿಪತಿ. ವಿದ್ಯಾರ್ಥಿಗಳಿಗೆ ಸುಖ, ವಿದ್ಯಾಕ್ಷೇತ್ರದಲ್ಲಿರತಕ್ಕಂಥವರಿಗೆಲ್ಲರಿಗೂ ಸುಖ, ವಿದ್ಯೆಗಾಗಿ ಪರಿತಪಿಸುವವರಿಗೆ ಸುಖ, ವಿದ್ಯೆಯಲ್ಲೇ ಡಾಕ್ಟರೇಟ್ ಇತ್ಯಾದಿಗಳನ್ನು ಮಾಡಿಕೊಂಡವರಿಗೂ ಸುಖ. ಒಟ್ಟಾರೆ ವಿದ್ಯೆ ನಿಮಗೆ ಅನುಕೂಲವನ್ನು ಮಾಡಿಕೊಡುವಂತಹದ್ದಾಗಿದೆ. ಸ್ವಲ್ಪ ಹಾಸ್ಯ ಪ್ರಜ್ಞೆ ಇರತಕ್ಕಂತಹ ವ್ಯಕ್ತಿಗಳಿಗೂ ಅನುಕೂಲತೆಗಳು. ಮಿಥುನ ರಾಶಿಯಲ್ಲೇ ಬುಧ ಇದ್ದದರಿಂದ ಸತತ ಹಾಸ್ಯ ರುಚಿರ್ಜ್ಞ, ಒಳ್ಳೆಯ ಮಾತುಗಾರರಿಗೆ ಅನುಕೂಲವನ್ನು ಮಾಡಿಕೊಡುವವನು ಬುಧ. ಅದರಿಂದ ಒಳ್ಳೆಯ ಮಾತನಾಡ್ತೀರಿ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ವಿಷ್ಣುವಿನ ಆರಾಧನೆ ಮಾಡಿಕೊಳ್ಳಿ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಹಸಿರು ಬಣ್ಣದ ಬಟ್ಟೆ ನಿಮಗೆ ಆಗಿ ಬರುವಂತಹದ್ದು. ಉತ್ತರ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರ. ಈಗ ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ಜಲ ಸಂಬಂಧವಾದಂತಹ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಅಭಿವೃದ್ಧಿ, ಪುಸ್ತಕ ವ್ಯಾಪಾರವನ್ನು ಮಾಡುವವರಿಗೆ ಶ್ರೇಷ್ಠ ಫಲ. ಜೊತೆಯಲ್ಲಿ
ರಾಜಕಾರಣಿಗಳ ಕೈ ಕೆಳಗೆ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೂ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು. ಅಭಿವೃದ್ಧಿಗೋಸ್ಕರವಾಗಿ ಉದ್ಯೋಗ ವ್ಯವಹಾರದಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾದಂತಹ ಸಂದರ್ಭ ಬಂದಿತ್ತು. ಆದ್ದರಿಂದ ಸ್ವಲ್ಪ ಜಾಗೃತಿಯಾಗಿರಿ. ಉದ್ಯೋಗಕ್ಕಾಗಿ ಗಂಧರ್ವರ ಉಪಾಸನೆ ಮಾಡಿಕೊಳ್ಳಿ. ಸಾಧ್ಯವಾದರೆ ಗಾಣಗಾಪುರಕ್ಕೆ ಹೋಗಿ ಬನ್ನಿ. ಅದಿಲ್ಲದಿದ್ದಲ್ಲಿ ನೀವು ವಿಶೇಷವಾಗಿ ಸುಬ್ರಹ್ಮಣ್ಯಾನುಷ್ಠಾನವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಕಾಲದರ್ಶನದಲ್ಲಿ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 2, ಬಿಳಿ ಬಣ್ಣ, ಪೂರ್ವ ದಕ್ಷಿಣ ದಿಕ್ಕುಗಳು ಹಾಗೂ ವಿಶೇಷವಾಗಿ ನವಗ್ರಹ ಸೇವೆ ಇವೆಲ್ಲ ನಿಮಗೆ ಹಿತವಂತರುವಂತಹದ್ದು. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಕರ್ಕಾಟಕ ರಾಶಿಯವರು. ಈಗ ಸಿಂಹರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶುಕ್ರಕೇತು ಮಾಂದಿಯರು. ನೋಡಿ, ಶತ್ರುವಿನ ಮನೆಯಲ್ಲಿ ಶುಕ್ರ ಇದ್ದಾನೆ, ಶತ್ರುಗಳ ಕಾಟ ಜಾಸ್ತಿ. ಕೇತು ಮತ್ತು ಮಾಂದಿಯರ ಯುತಿ ಇದ್ದದರಿಂದ ಮಾಡುವ ಕೆಲಸ ಕಾರ್ಯಗಳೆಲ್ಲ ವ್ಯರ್ಥವಾಗ್ತದೆ, ನಷ್ಟವಾಗ್ತದೆ, ಹರಿದು ಹಂಚಿ ಹೋಗ್ತದೆ, ಆಪತ್ತುಗಳು ಬರುವಂತಹ ಸಾಧ್ಯತೆಗಳು, ಜೊತೆಯಲ್ಲಿ ಆರಕ್ಷಕರ ಭಯವೂ ಉಂಟಾಗುವಂತಹ ಸಾಧ್ಯತೆ. ಕೆಲವರಿಗಂತೂ ಬಂಧನ ಭಯ ಇದ್ದದ್ದೇ. ದೋಷ ನಿವಾರಣೆಗಾಗಿ ಆಂಜನೇಯನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ಲಂಕೆ ಸುಟ್ಟರು ಹನುಮಂತ ಹೊರಗೆ ಹೇಳುವಂಥ ಒಂದು ಗಾದೆ. ಆದ್ದರಿಂದ ಅಷ್ಟಮ ಶನಿ ಇರುವುದರಿಂದ ನಿಮಗೆ ತೊಂದರೆಯಾದರೂ ನೀವು ಅದನ್ನು ಪಾರಾಗ್ತೀರಿ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಆಂಜನೇಯನ ಅನುಷ್ಠಾನವನ್ನು. ಸಿಂಹರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 1, ಮಹಾಮೃತ್ಯುಂಜಯನ ಉಪಾಸನೆಯಿಂದ ಕ್ಷೇಮ, ಜೊತೆಯಲ್ಲಿ ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕು, ರುದ್ರದೇವರ ಅನುಷ್ಠಾನದಿಂದ ಕಷ್ಟ ನಿವಾರಣೆ. ಈಗ ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ನೇ ಭಾವದಲ್ಲಿ ಶನಿ ಮಹಾತ್ಮ, ಲಾಭಾಧಿಪತಿ 6ರಲ್ಲಿದ್ದಾನೆ ರಾಹುವಿನ ಜೊತೆಯಲ್ಲಿ. ಬರಬೇಕಾದ ಲಾಭವನ್ನೆಲ್ಲ ನುಂಗಿ ಹಾಕಿಬಿಡುತ್ತದೆ ನಾಗದೋಷ. ಹಾಗಂತ 6ರಲ್ಲಿರ್ತಕ್ಕಂತಹ ರಾಹು ಒಳ್ಳೆ ಫಲವನ್ನೇ ಕೊಡುವಂಥವನು. ಆದರೂ ಸಹಿತವಾಗಿ ತೊಂದರೆ ತಪ್ಪಿದ್ದಲ್ಲ. ನಿಮ್ಮ ರಾಶಿಯ ಭಾಗ್ಯದಲ್ಲಿರ್ತಕ್ಕಂತಹ ಕುಜನು ಅರ್ಧ ದೃಷ್ಟಿಯಲ್ಲಿ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದದ್ದರಿಂದ ಎಲ್ಲ ಅರ್ಧಂಬರ್ಧ ಕೆಲಸವಾಗಿ ನಿಂತು ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವಾಹನ ಖರೀದಿಸಬೇಕು, ಅರ್ಧದಲ್ಲೇ ನಿಂತು ಹೋಗ್ತದೆ, ವಾಹನ ಖರೀದಿ ಆಗೋದಿಲ್ಲ. ಮನೆ ಕಟ್ತಾ ಇದ್ದೀರಿ, ಅರ್ಧದಲ್ಲೇ ನಿಂತು ಹೋಗುವಂತಹ ಸಾಧ್ಯತೆ, ಮನೆ ಪೂರ್ಣ ಆಗಲಿಕ್ಕೆ ಬಿಡೋದಿಲ್ಲ. ಒಟ್ಟಾರೆ ಕನ್ಯಾ ರಾಶಿಯವರಿಗೆ ಶನಿಯ ಭಯ ನಿವಾರಣೆಗಾಗಿ ಮೃತ್ಯುಂಜಯನ ಉಪಾಸನೆ ಮಾಡಿಕೊಳ್ಳಿ. ಸಾಧ್ಯವಾದರೆ ದಾಬಸ್ಪೇಟೆ ಸಮೀಪದಲ್ಲಿರ್ತಕ್ಕಂಥ ಮೃತ್ಯುಂಜಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಕಾಡುಗೆರೆ ಅಲ್ಲಿದೆ. ಆಗ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜನರ ದೃಷ್ಟಿ, ಅದರಿಂದಲೇ ಇಷ್ಟೆಲ್ಲ ತೊಂದರೆಗಳು. ಪರಿಹಾರವನ್ನು ಕಂಡುಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ಕಾಲದರ್ಶನದಲ್ಲಿ. ಕನ್ಯಾ ರಾಶಿಯವರು 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಸಿರು ಬಣ್ಣ ಆಗಿ ಬರ್ತದೆ. ಮಹಾವಿಷ್ಣುವಿನ ಉಪಾಸನೆಯಿಂದ ಕಷ್ಟ ನಿವಾರಣೆ, ಉತ್ತರ ದಿಕ್ಕು ನಿಮಗೆ ಯಶಸ್ಸು. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ಲಾಭಭಾವದಲ್ಲಿ ಶುಕ್ರಕೇತು ಮತ್ತು ಮಾಂದಿಯರು. ಏನು ಲಾಭ ಆಗಬೇಕಿತ್ತೋ ಅದೆಲ್ಲವೂ ಅರ್ಧಂಬರ್ಧವಾಗಿ ನಿಂತು ಹೋಗ್ತದೆ. ಕೊಡಬೇಕಾದಂತಹ ವ್ಯಕ್ತಿಗಳು ಕೊಡೋದಿಲ್ಲ. ಹಣ ಸಂದಾಯ ಆಗದೆ ಕೆಲಸ ಕಾರ್ಯಗಳು ಆಗಲ್ಲ. ನಿಮ್ಮ ಹತ್ರ ಹಣ ಇಲ್ಲ. ಈ ರೀತಿಯಲ್ಲಾಗುವಂತಹ ಸಂದರ್ಭ ಇರತಕ್ಕಂಥದ್ದು. ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ರಾಹು ಮತ್ತು ಚಂದ್ರರ ಯುತಿ ಇದ್ದದ್ದರಿಂದ ಒಳ್ಳೆಯ ಬುದ್ಧಿ ಏನೋ ಇದೆ, ಆದರೆ ಕೈ ನಡೆಯೋದಿಲ್ಲ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಸುಬ್ರಹ್ಮಣ್ಯ ಶಾಂತಿಯನ್ನು ಮಾಡಿಕೊಳ್ಳಿ. ಅದಕ್ಕಿಂತಲೂ ಮುಖ್ಯವಾಗಿ ನಿಮ್ಮ ರಾಶಿಯಿಂದ ತುಲಾ ರಾಶಿಯಿಂದ 5ನೇ ಮನೆಯಲ್ಲಿರ್ತಕ್ಕಂತಹ ರಾಹು ಆಗಾಗ ನಿಮಗೆ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಪರಿಹಾರವನ್ನು ಮಾಡಿಕೊಳ್ಳಿ. ರಾಹು ಶಾಂತಿಯಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ, ಶುಭ ಉಂಟಾಗ್ತದೆ ತುಲಾರಾಶಿಯವರಿಗೆ. 6 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವಂತರುವಂಥದ್ದು. ಉತ್ತರ ದಿಕ್ಕು ನಿಮಗೆ ಯಶಸ್ಸಿನ ದಾರಿಯನ್ನು ತೋರಿಸ್ತದೆ. ಈಗ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಅನುಕೂಲದ ಕಾರಣ ಸಪ್ತಮದಲ್ಲಿ ಕುಜ ಇದ್ದಾನೆ, ನೋಡ್ತಾ ಇದ್ದಾನೆ ನಿಮ್ಮ ರಾಶಿಯಾಧಿಪತಿ. ಭಾಗ್ಯದಲ್ಲಿ ಗುರು ಇದ್ದಾನೆ, ಪೂರ್ಣ ದೃಷ್ಟಿ ಇದೆ.
ಕರ್ಮದಲ್ಲಿ ಶುಕ್ರ ಇದ್ದಾನೆ, ಅಮಲಾಯೋಗ. ಲಾಭಾಧಿಪತಿ ನಿಮಗೆ ಅಷ್ಟಮದಲ್ಲಿದ್ದರಿಂದ ಸ್ವಲ್ಪ ಆತಂಕ ಇರತಕ್ಕಂಥದ್ದು ಬುಧನಿಂದ. ಮಾತು ತೊಡರಿಸ್ತದೆ, ಮಾತನಾಡುವಾಗ ಸ್ವಲ್ಪ ಜಾಗ್ರತೆ ಬೇಕು. ನಿಮ್ಮ ನಾಲಿಗೆಯನ್ನು ನೀವೇ ಕಚ್ಚಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಸ್ವಲ್ಪ ಜಾಗ್ರತೆ ವಹಿಸುವುದು ಅತ್ಯುತ್ತಮವಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಶನಿ ಮಹಾತ್ಮ ಇದ್ದದರಿಂದ ಸಣ್ಣ ಪುಟ್ಟ ತೊಂದರೆಗಳು, ಮಕ್ಕಳ ವಿಚಾರದಲ್ಲಿ ಕಿರಿಕಿರಿ, ಮಕ್ಕಳು ಇದ್ದ ಮಕ್ಕಳೇ ಹೊಡೆದಾಡಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಜಗಳ ತೆಗೆಯುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಹೀಗಾಗಿ ಸ್ವಲ್ಪ ಕಾಳಜಿ ವಹಿಸಿದರೆ ಭಾಳ ಒಳ್ಳೆಯದು. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಪಂಚಮ ಶನಿಯ ದೋಷ ನಿವಾರಣೆಗಾಗಿ ಕಬ್ಬಿಣದ ಬಾಂಡ್ಲಿಯಲ್ಲಿ ಕಪ್ಪು ಎಳ್ಳು ಎಣ್ಣೆಯನ್ನು ತುಂಬಿ ದೃಷ್ಟಿ ನೋಡಿ ಶನಿದೇವರಿಗೆ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆ ಇದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 9 ಬಳಸಿಕೊಳ್ಳಿ. ಕೆಂಪು ಬಣ್ಣ ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕಿನಲ್ಲಿ ಯಶಸ್ಸಿದೆ. ಸುಬ್ರಹ್ಮಣ್ಯ ದೇವರು ಕೈ ಹಿಡಿಯುತ್ತಾರೆ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಬುಧ ಇತ್ತು ನೋಡ್ತಾ ಇದ್ದದರಿಂದ ವಿದ್ಯಾರ್ಥಿ ಜೀವನದಲ್ಲಿ ಯಶಸ್ಸನ್ನು ಕಂಡಿದ್ದೀರಿ. ಈಗಲೂ ಸಹಿತವಾಗಿ ವಿದ್ಯಾರ್ಥಿಗಳಿಂದ ಯಶಸ್ಸನ್ನು ಕಾಣುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರಿಗೆ ಮಾನ ನಷ್ಟ, ಗೌರವ ನಷ್ಟ, ವ್ಯಾಪಾರ ನಷ್ಟ ಇತ್ಯಾದಿಗಳು. ಅಷ್ಟಮ ಸ್ಥಾನದಲ್ಲಿರ್ತಕ್ಕಂತಹ ರವಿ ಗುರುವಿನ ಯುತಿ ಅಷ್ಟೇನು ಒಳ್ಳೆಯದಲ್ಲ ನಿಮಗೆ. ಆದ್ದರಿಂದ ತುಂಬ ಜಾಗೃತಿಯಾಗಿರಬೇಕು. ಜೊತೆಯಲ್ಲಿ ಧನು ರಾಶಿಯವರಿಗೆ ಕರ್ಮರಾಶಿಯಾಧಿಪತಿ ಸಪ್ತಮದಲ್ಲಿದ್ದರಿಂದ ಕರ್ಮ ವೃದ್ಧಿ, ಉದ್ಯೋಗದಲ್ಲಿ ಪ್ರಗತಿ ಅಥವಾ ಉದ್ಯೋಗದಲ್ಲಿ ಯಶಸ್ಸು ಅಥವಾ ಉದ್ಯೋಗದಲ್ಲಿ ಬಡ್ತಿ ಇತ್ಯಾದಿಗಳು ಲಭ್ಯವಾಗುವಂತಹ ಸಾಧ್ಯತೆ. ದೋಷ ನಿವಾರಣೆಗೆ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂಥ ಸಂಖ್ಯೆ 3 ಹಳದಿ ಬಣ್ಣದ ವಸ್ತುಗಳು. ಜೊತೆಯಲ್ಲಿ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರ ಇವೆಲ್ಲ ನಿಮಗೆ ಹಿತವಂತರುವಂತಹದ್ದು. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಇವತ್ತಿನ ದಿವಸ ರಾಯರ ಸೇವೆಯನ್ನು ಮಾಡಿದ್ದರಿಂದ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ರವಿ ಗುರುವಿನ ಯುತಿ. ನೋಡಿ, ಅಷ್ಟಮಾಧಿಪತಿ ಸಪ್ತಮಕ್ಕೆ ಬಂದಿದ್ದಾನೆ ಅಂದರೆ ಒಳ್ಳೆಯದಲ್ಲ. ದಾಂಪತ್ಯ ಜೀವನದಲ್ಲಿ ಕಹಿ ವಾತಾವರಣ, ಕುಟುಂಬದಲ್ಲಿ ಹಲವಾರು ಚಿಂತೆಗಳು ಉಂಟಾಗುವಂತಹ ಸಾಧ್ಯತೆ. ಮನೆಯಲ್ಲಿರ್ತಕ್ಕಂತಹ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ತಂದೆ ತಾಯಿಗಳಿಗೆ ಗೌರವವನ್ನು ಕೊಡ್ತಾ ಇಲ್ಲ. ಮನಸ್ತಾಪ ಉಂಟಾಗುವಂತಹ ಸಾಧ್ಯತೆ ಮಕ್ಕಳಲ್ಲಿ. ಹೀಗಾಗಿ ಹಲವಾರು ಸಮಸ್ಯೆಗಳನ್ನು ನೀವು ಹೊರಬೇಕಾದಂತಹ ಸಂದರ್ಭ ಇದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ ಮಾಡಿಕೊಳ್ಳಿ, ಮೃತ್ಯುಂಜಯನ ಉಪಾಸನೆ ಮಾಡಿಕೊಳ್ಳಿ, ಕುಲದೇವರ ಅನುಗ್ರಹವನ್ನು ಪಡ್ಕೊಳ್ಳಿ. ಆಗ ನಿಮ್ಮ ಕಷ್ಟ ನಿವಾರಣೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಮತ್ತು 4. ನೀವು ಅನುಸರಿಸಬೇಕಾಗಿರ್ತಕ್ಕಂತಹ ದಿಕ್ಕು ಉತ್ತರ ದಿಕ್ಕು. ಸುಬ್ರಹ್ಮಣ್ಯೇಶ್ವರನ ಆರಾಧನೆ, ದುರ್ಗಾ ಪ್ರಾರ್ಥನೆಯಿಂದ ಸಕಲ ಕ್ಷೇಮ ಉಂಟಾಗ್ತದೆ ಇವತ್ತಿನ ದಿವಸ ಮಕರ ರಾಶಿಯವರಿಗೆ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಶುಕ್ರನಿದ್ದಾನೆ. ಇವತ್ತೇನಾದ್ರು ಮನೆಯಲ್ಲಿ ಹೆಣ್ಣು ಮಕ್ಕಳಿಂದ ಜಗಳ ಆರಂಭವಾಗಿ ತಂದೆ ತಾಯಿಗಳು ಸಹಿತವಾಗಿ ಕೂಗಾಡುವಲ್ಲಿಯವರೆಗೆ ಆಗ್ಬೋದು. 7ನೇ ಮನೆಯಲ್ಲಿ ಶುಕ್ರನೊಟ್ಟಿಗೆ ಕೇತು ಇರುವುದರಿಂದ ಶೃಂಗಾರ ಸಾಮಗ್ರಿಗಳು ಚೂರಾಗುವಂತಹ ಸಾಧ್ಯತೆ ನಿಮ್ಮ ಜಗಳದಿಂದ. 7ನೇ ಮನೆಯಲ್ಲಿ ಮಾಂದ್ಯ ದೇವಾದ್ದರಿಂದ ನಕಾರಾತ್ಮಕ ಶಕ್ತಿಗಳು ವಿಜೃಂಭಿಸುವಂತಹ ಕಾಲ ಇವತ್ತಿನ ದಿವಸ. ಮನೆಯಲ್ಲೇ ಏನಾದರೂ ನಕಾರಾತ್ಮಕ ಶಕ್ತಿಗಳು, ಕಾಗೆಯಿಂದ ತೊಂದರೆ, ಗೂಬೆಯಿಂದ ತೊಂದರೆ, ಬೆಕ್ಕಿನಿಂದ ತೊಂದರೆ, ನಾಯಿಗಳಿಂದ ತೊಂದರೆ, ಒಟ್ಟಾರೆ ತೊಂದರೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು, ಶನಿ ಶಾಂತಿ ಮಾಡಿಕೊಳ್ಳಿ, ಆಗ ಎಲ್ಲವೂ ಪರಿಹಾರವಾಗ್ತದೆ. ಜೊತೆಯಲ್ಲಿ ಆಯುಷ್ಯಕಾರಕನಾದಂತಹ ಶನಿ ಮಹಾತ್ಮನ ಅನುಗ್ರಹವನ್ನು ಪಡೆಯುವುದರಿಂದ ನಿಮ್ಮ ಕಷ್ಟಗಳು ನೀಗಿ ಸುಖ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಕುಂಭರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 8, 7. ಕಪ್ಪು ಬಿಳಿ ಹಸಿರು ಬಣ್ಣ ನಿಮಗೆ ಆಗಿ ಬರುವಂತಹ ಬಣ್ಣಗಳು. ಉತ್ತರ ದಿಕ್ಕಿನಲ್ಲಿ ವ್ಯಾಪಾರ ವೃದ್ಧಿಯಾಗುವಂತಹ ಲಕ್ಷಣ ಇದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಕುಂಭರಾಶಿಯವರು. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ. ಪಂಚಮಾಧಿಪತಿ ವ್ಯಯಕ್ಕೆ ಹೋಗಿರುವುದರಿಂದ ಸ್ವಲ್ಪ ಮಟ್ಟಿಗೆ ತೊಂದರೆಯಾದೀತು. 4ನೇ ಮನೆಯಲ್ಲಿ ಬುಧ ಇದ್ದದರಿಂದ ಆರೋಗ್ಯದ ವಿಚಾರದಲ್ಲಿ ಚಿಂತೆ ಇಲ್ಲ. ವ್ಯಾಪಾರದ ವಿಚಾರದಲ್ಲಿ ನಷ್ಟ ಉಂಟಾಗುವಂತಹ ಸಾಧ್ಯತೆಗಳು, ಮಾನಸಿಕವಾದಂತಹ ಹಿಂಸೆ, ತುಮಲ ಇತ್ಯಾದಿಗಳು ಕಂಡುಬರುವಂತಹ ಸಾಧ್ಯತೆ ಇದೆ ಮೀನರಾಶಿಯವರಿಗೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಶನೇಶ್ವರನ ದರ್ಶನ, ತಿರುಪತಿ ತಿಮ್ಮಪ್ಪನ ಅನುಗ್ರಹವನ್ನು ಪಡೆಯುವುದರಿಂದ ನಿಮ್ಮ ಸಂಕಟಗಳೆಲ್ಲ ದೂರವಾಗಿ ಸುಖ ಶಾಂತಿಯನ್ನು ಹೊಂದುವಂತಹ ಕಾಲವಾಗಿದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಉತ್ತರ ದಿಕ್ಕು ಅಥವಾ ಈಶಾನ್ಯ ದಿಕ್ಕು, ರಾಯರ ಸೇವೆ, ಮೃತ್ಯುಂಜಯನ ಉಪಾಸನೆ ಇವೆಲ್ಲ ನಿಮಗೆ ಹಿತವಂತರುವಂತಹದ್ದು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. 12 ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಮೀನರಾಶಿಯವರು. ಇಂದಿನ ದಿವಸ 12 ರಾಶಿಯವರು ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ
ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ, ಶಾಂತಿ, ನೆಮ್ಮದಿ ಹೊಂದುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮಾಡ್ಕೊಳ್ಳಿ, ಶುಭವಾಗುತ್ತೆ. 12 ರಾಶಿಯವರು. ವೀಕ್ಷಕರೇ, ಮನೆಯಲ್ಲಿ ತೂತಾದ ಪಾತ್ರೆಯನ್ನು ಇಟ್ಟುಕೊಳ್ಳುವುದರಿಂದ ನಿಮ್ಮ ಮನಸ್ಸು ತೂತಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದಾಂಪತ್ಯ ಜೀವನದ ಹೊಂದಾಣಿಕೆ ಒಡೆದು ಹೋಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ವ್ಯಾಪಾರ ವ್ಯವಹಾರವನ್ನು ಮಾಡುವಾಗ, ಜೊತೆಯಲ್ಲಿ ಮನೆಯ ವ್ಯವಹಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ತೂತಾದಂತಹ ಅರ್ಥಾತ್ ಒಡೆದು ಹೋಗಿರುವಂತಹ ಮುಕ್ಕಾಗಿರತಕ್ಕಂತಹ ಪಾತ್ರೆಗಳನ್ನು ಇಟ್ಟುಕೊಳ್ಬೇಡಿ ವ್ಯವಹಾರಕ್ಕೆ. ಅದರಿಂದಲೇ ನಷ್ಟ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ, ಶುಭವಾಗುತ್ತೆ. 12 ರಾಶಿಗಳು. ಶುಭವಾಗಲಿ. ವೀಕ್ಷಕರೇ, ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಂಬರ್ಗಳು ಬರ್ತಾ ಇದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗಲಿ.